ಎಲ್ಲ ಶರಣರಿಗೂ ಶರಣಾರ್ಥಿ. ಇವಾಗ ಮೋಟೋ G45 5G ಮೊಬೈಲ್ ಅನ್ಬಾಕ್ಸಿಂಗ್ ಮಾಡಕತ್ತೀನಿ. ಬನ್ನಿ ನೋಡೋಣ ಏನೇನು ಐತಿ, ಎಲ್ಲ ಫೀಚರ್ಸು ಅದೆಲ್ಲ ಚೆಕ್ ಮಾಡೋಣ ಅಂತ. ಅದಕ್ಕಿಂತ ಮೊದಲು ಇದು ಬಂದುಬಿಟ್ಟು ಮೊನ್ನೆ ಅಮೆಝಾನಲ್ಲಿ ಆರ್ಡ್ರ್ ಮಾಡಿದ್ದು. ಈ ಮೊಬೈಲ್ ಬಂದುಬಿಟ್ಟು ಅರೌಂಡ್ 12K ರೇಂಜಲ್ಲಿರೋ ಮೊಬೈಲು. ಸೊ ವಿತ್ 5G ಸಪೋರ್ಟೆಡ್ ಮೊಬೈಲು. ಅಮೆಝಾನವ್ರ ಪ್ಯಾಕಿಂಗ್ ಬಾಕ್ಸ್ ಏನು ಅಷ್ಟು ಚಲೋ ಬರಲಿಲ್ಲ, ಬಟ್ ಮೋಟೋದವ್ರು ಪರವಾಗಿಲ್ಲ, ಚೆನ್ನಾಗಿರೋ ಬಾಕ್ಸಾಗಿ ಕೊಟ್ಟಿದ್ದಾರೆ. ಸೊ ನೋಡೋಣ ಬನ್ನಿ, ಅದನ್ನೆಲ್ಲ ಒಳಗಡೆ ರಿಮೂವ್ ಮಾಡಿ ಏನೇನಿದೆ, ಏನೇನು ಕೊಟ್ಟಿದ್ದಾರೆ, ಅಕ್ಸೆಸರೀಸ್ ಏನೇನಿದೆ. ಮೊಬೈಲ್ ವಾವ್ ನೋಡಿ, ಸಾಗದಾಗಿದೆ ಅಲ್ವಾ ಕಲರು. ಸೊ ಈ ರೇಂಜಲ್ಲಿ ಇಷ್ಟೆಲ್ಲ ಫೀಚರ್ಸ್ನೆಲ್ಲ ತಗೊಂಡು ಮೋಟೋದವ್ರು ಕೊಟ್ಟಿದ್ದಾರೆ ಅಂದರೆ ವಿ ಶುಡ್ ಅಪ್ರಿಷಿಯೇಟ್ ದೆಮ್. 50 ಮೆಗಾಪಿಕ್ಸೆಲ್ ಅಂತ ಹೇಳಿದ್ದಾರೆ, ಬಟ್ ಅಷ್ಟೊಂದು ಕ್ಯಾಮ್ರಾ ಚೆನ್ನಾಗಿಲ್ಲ ಅಂತ ರಿವ್ಯೂ ಬರ್ತಿದೆ. ಮತ್ತು ಟೈಪ್ ಸಿ ಪೋರ್ಟ್ ಕೊಟ್ಟಿದ್ದಾರೆ. ಇದು ಡ್ಯುಯಲ್ ಸಿಮ್ ಹಾಕೋ ಸ್ಲಾಟ್ ಇದು. ಸೊ ಮತ್ತು ಡಾಲ್ಬಿ ಇದಿದೆ, ಸ್ಪೀಕರ್ಸು, ಮೈಕ್ಸ್ ಎಲ್ಲ ಕೊಟ್ಟಿದ್ದಾರಂತೆ. ಕ್ಯಾಮ್ರಾನು ಪರವಾಗಿಲ್ಲ, ಬಟ್ ರಿವ್ಯೂಸ್ ಅಷ್ಟಕ್ಕಷ್ಟೇ ಅಂತ ಬಂದಿದೆ. ನೋಡ್ಬೇಕು ಏನೇನಾಗುತ್ತೆ ಅಂತ. ನೋಡೋಣ, ಒಂದು 2-3 ಫೋಟೋ ತೆಗೆದು ಬೇಕಾದರೆ ಇನ್ನೊಂದು ವೀಡಿಯೋ ಮಾಡಿ ಹಾಕೋಣ ಅಂತ. ಇದು ಡಿಸ್ಪ್ಲೇ ಮಾತ್ರ ಕ್ರೇಜಿ ಆಗಿದೆ. 6.5 IPS LCD ಡಿಸ್ಪ್ಲೇ ಇರೋದು. ಮತ್ತು ಆ್ಯಂಡ್ರಾಯ್ಡ್ 14 ಕೊಟ್ಟಿದ್ದಾರೆ. ನಂಗೆ ಗೊತ್ತಿಲ್ಲ, ಇವಾಗೆಲ್ಲ ಆ್ಯಂಡ್ರಾಯ್ಡ್ 16, 15 ರನ್ನಿಂಗಲ್ಲಿದ್ದಾವೆ. ಬಟ್ ಏನಕ್ಕೆ ಓಲ್ಡರ್ ವರ್ಷನ್ ಇದೆ ಗೊತ್ತಿಲ್ಲ. ಪ್ರಾಬಬ್ಲಿ ಅವರು ಇದು ಕೊಡ್ಬೋದು, ಅಪ್ಡೇಟ್ ಕೊಡ್ಬೋದು, ಏನೋ ಗೊತ್ತಿಲ್ಲ. ಸೊ ಡಿವೈಸ್ ಬೂಟ್ ಆಗ್ತಾಯಿದೆ. ಲೆಟ್ಸ್ ಸಿ, ಕಂಟಿನ್ಯೂ ಮಾಡೋಣಂತೆ. ಸೊ ಇವಾಗ ಆಪ್ಷನ್ಸ್ ಎಲ್ಲ ಕೇಳ್ತಿದೆ. ಓಕೆ, ಲೆಟರ್ ಸೆಲೆಕ್ಟ್ ಇಂಗ್ಲೀಷ್ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಆಮೇಲೆ ಓಕೆ, ಇವಾಗ ಸದ್ಯಕ್ಕೆ ಎಲ್ಲನೂ ಸ್ಕಿಪ್ ಮಾಡ್ತಾ ಹೋಗೋಣ. ಇವರೆಲ್ಲ ಸಿಮ್ ಹಾಕ್ರಿ, ಅದು ಕನೆಕ್ಟ್ ಮಾಡಿರಿ, ಇದು ಕನೆಕ್ಟ್ ಮಾಡಿರಿ ಅಂತ ಹೇಳ್ತಾರೆ. ಅವನ್ನೆಲ್ಲ ಎಕ್ಸ್ಪಿರಿಮೆಂಟ್ ಮಾಡೋದು ಬೇಡ ಇವಾಗ. ಜಸ್ಟ್ ವಿತೌಟ್ ಕಾನ್ಫಿಗರಿಂಗ್ ಸಿಮ್ ಆ್ಯಂಡ್ ವೈಫೈ ಆ್ಯಂಡ್ ಆ್ಯಂಡ್ರಾಯ್ಡ್ ಎಲ್ಲನ ಬಿಟ್ಟು ನಾರ್ಮಲಾಗಿ ಸೆಟಪ್ ಡಿವೈಸ್ ಬೂಟ್ ಮಾಡೋಣಂತೆ. ಯಪ್ಪ, ಏನೇನೋ ಆಪ್ಷನ್ ಇದೆ ಗುರು, ಇವನ್ನೆಲ್ಲ ಓದ್ಕೊತ ಕೂಡೋಕ್ಕೆ ಕಷ್ಟ. ಸೊ ಜಸ್ಟ್ ಸ್ಕ್ರಾಲ್ ಮಾಡಿ ಅಕ್ಸೆಪ್ಟ್ ಮಾಡ್ಕೋತಾ ಇದ್ದೀನಿ ಆ್ಯಂಡ್ ನೆಕ್ಸ್ಟ್ ಕೊಡ್ತಾ ಇದ್ದೀನಿ. ಸೊ ಪಿನ್ ಕೇಳ್ತಾ ಇದ್ದಾರೆ. ಲೆಟ್ ಅಸ್ ಸ್ಕಿಪ್ ಪಿನ್ ಆಲ್ಸೋ. ಐ ಡೋಂಟ್ ವಾಂಟ್ ಟು ಗಿವ್ ಎನಿ ಪಿನ್ ಆ್ಯಸ್ ಅಪ್ ನಾವು. ನೋಡೋಣ, ಪೂರ್ತಿ ಎಲ್ಲ ಆದಮೇಲೆ ನೋಡೋಣ. ಸೊ ಇವ್ರು ಬಂದುಬಿಟ್ಟು ಇದೆಲ್ಲ ಇಮೇಲ್ ID ಹಾಕ್ರಿ, ನಿಮ್ಗೆ ಅಪ್ಡೇಟ್ ಕೊಡ್ತೀವಿ ಅಂತಿದ್ದಾರೆ. ಸೊ ಇವಾಗೇನೋ ಹಾಕೋದು ಬೇಡ, ಎಲ್ಲನೂ ಅನ್ಚೆಕ್ ಮಾಡಿ ನಿಮ್ಮ ಅಪ್ಡೇಟ್ ನಿಮ್ಮ ಹತ್ರ ಇಟ್ಕೋರಪ್ಪ ಅಂಥೇಳಿ ಕಂಟಿನ್ಯೂ ಮಾಡಕತ್ತೀನಿ. ಓಕೆ, ಸೊ ಆಲ್ಮೋಸ್ಟ್ ಡನ್. ಲಾಕ್ ಸ್ಕ್ರೀನು ಅದು ಹೆಂಗೆ ಬರಬೇಕು, ಏನೇನು ಬರಬೇಕು ಅಂತ ಕೇಳ್ತಿದೆ. ಐ ಡೋಂಟ್ ವಾಂಟ್ ಟು ಡೂ ಯಾ ಫೈನಲಿ ಬಂದು ನೋಡಿ, ಇದೆ ನೋಡಿ. ಓಕೆ, ಮೇ ಬಿ ಲೇಟರ್ ಕೊಟ್ಟು ಮುಂದೆ ಹೋಗೋಣ. ನೋಡಪ್ಪ, ಇದೇ ಐತೆ ನೋಡಪ್ಪ, ಫಸ್ಟ್ ಟೈಮ್ ಬೂಟ್ ಆಗಿದೆ ಡಿವೈಸು. ಓಕೆ, ಇದ್ರಾಗೇನೂ ಇಲ್ಲ, ಯಾಕಂದ್ರೆ ನಾನು ಏನೂ ಸೆಲೆಕ್ಟು ಮಾಡ್ಕೊಂಡಿಲ್ಲ, ಏನೂ ಸೆಲೆಕ್ಟ್ ಮಾಡ್ಕೊಂಡಿಲ್ಲ. ಒಂದು 4 ಅಪ್ಲಿಕೇಶನ್ ನಮ್ಮ ಡಿಫಾಲ್ಟ್ ಅಪ್ಲಿಕೇಶನ್ ಅದಾವೆ ಅಷ್ಟೇ. ಸೊ ಅವು ಬಿಟ್ಟರೆ ಓಕೆ. ಲೆಟ್ ಅಸ್ ಚೆಕ್ ದ ಕ್ಯಾಮ್ರಾ ಬಿಕಾಸ್ ಲಾಟ್ ಆಫ್ ಕಮೆಂಟ್ಸ್ ನಾನು ಓದಿದೆ. ನೋಡೋಣ ಹೇಗಿದೆ ಕ್ಯಾಮ್ರಾ. ಓಕೆ, ಪರವಾಗಿಲ್ಲ, ತುಂಬ ಆಪ್ಷನ್ಸ್ ಇದೆ. ವಿಡಿಯೋ, ಪೋರ್ಟ್ರೇಟು, ಸ್ಲೋ ಮೋಷನ್ನು ಏನೇನೋ ಕೊಟ್ಟಿದ್ದಾರೆ. ಸೊ ಮುಂದೆ ಎಲ್ಲ ಬಂದುಬಿಟ್ಟು ವಿಡಿಯೋ ಮಾಡೋಣ ಅಂತ ಆದರೆ ಟೈಮ್ ಸಿಕ್ಕರೆ. ಬಟ್ ಓಕೆ, ಏನು ಅಂತ ಎಲ್ಲ ಹೇಳಿದಾರ ಥರ ಅಷ್ಟೊಂದು ಕೆಟ್ಟದಾಗೇನು ಚೆನ್ನಾಗೇ ಇದೆ ಫೋಟೋಸ್ ಎಲ್ಲ. ಸೊ ನೋಡಿ, ಟ್ರೈ ಮಾಡಿ. 12,000 ರೇಂಜಲ್ಲಿ ಕ್ವಾಲ್ಕಮ್ ಸ್ನ್ಯಾಪ್ಡ್ರ್ಯಾಗನ್ 6th ಜನರೇಷನ್ ಮೊಬೈಲ್ ಚಿಪ್ಸೆಟ್ಟು ಪ್ಲಸ್ ಎಲ್ಲ ಇಷ್ಟೊಂದು ಒಳ್ಳೆ GPU ಇದೆ. ಕ್ವಾಲ್ಕಮ್ ಆರ್ಡಿನೋ 619 GPU ಇದೆ. ಇದೆಲ್ಲ ಕೊಟ್ಟು ಬರೀ 12,000 ರೂಪಾಯಿ ಒಳಗಡೆ ಇದು ಕೊಟ್ಟಿದ್ದಾರೆ ಅಂದರೆ ಅವ್ರಿಗೆ ಗ್ರೇಟ್ ಅಂತಲೇ ಅನ್ನಬೇಕು. ಮತ್ತು ಕಲರ್ನೂ ಚೆನ್ನಾಗಿದೆ. ಸೊ ಬನ್ನಿ, ಸೆಟ್ಟಿಂಗ್ಸಲ್ಲಿ ಹೋಗಿ ಏನೇನಿದೆ ಎಲ್ಲ ನೋಡ್ಕೊಂಡು ಸೊ ವೈಂಡ್ ಅಪ್ ಮಾಡೋಣ ಅಂತ, ಆಯಿತಾ? ಓಕೆ, ಬರ್ರಪ್ಪ. ಸೊ ಇಲ್ಲ, ಸ್ವಲ್ಪ ಮೇಲೆ ಐತಿ. ನಾನೆಲ್ಲ ಚೆಕ್ ಮಾಡಕತ್ತೀನಿ ಏನೇನು ಅದಾವ, ಏನಂತಂತದಾವ ಅಂತ.
ಓಕೆ ಬರೀ ಹಾರ್ಡ್ವೇರ್ ಇನ್ಫಾರ್ಮೇಷನ್ ತೊಗೊಂಡು ರ್ಯಾಮ್ ಸೈಜ್ ಬಂದುಬಿಟ್ಟು 8 GB ಐತಿ, ಇಂಟರ್ನಲ್ ಮೆಮೊರಿ ಬಂದುಬಿಟ್ಟು 128 GB ಐತಿ. ಡಿಸ್ಪ್ಲೇ ಸೈಜಲ್ಲೇ ಆಗಲೇ ಹೇಳಿದ್ನಲ್ಲ ಅದೇ ಕ್ಯಾಮ್ರಾ ಮತ್ತು ಡ್ಯುಯಲ್ ಸಿಮ್ಮು 5G ಹಾಕಿದ್ದಾರೆ. ಸೊ ನೋಡಿ ಇಷ್ಟೆಲ್ಲ ಕೊಟ್ಟಿದ್ದಾರೆ. ವೈಫೈ ಇದೆ ಮತ್ತು ಇನ್ನೇನು ಹೇಳಬೇಕು, 2.3 GHz ಇದೆ. ಮತ್ತು ನೋಡಿ ಇದು ಚಾರ್ಜರ್, ಇದು ಚಾರ್ಜರ್ ಪಿನ್ ಕೊಟ್ಟಿದ್ದಾರೆ, ಕೇಬಲ್ ಕೊಟ್ಟಿದ್ದಾರೆ. ಸೊ ಇದನ್ನು ಪರವಾಗಿಲ್ಲ. AC ಪವರ್ ಸಪ್ಲೈ ಇದು ಎಷ್ಟು ವೋಲ್ಟೇಜ್ ಆಯಿತು ನಾನು ಇನ್ನೂ ಚೆಕ್ ಮಾಡಿಲ್ಲ, ನೋಡಬೇಕು, ಚೆಕ್ ಮಾಡಿ ಹೇಳ್ತೀನಿ. ಓ ಮೈ ಗಾಡ್ 20 ವ್ಯಾಟ್ ಐತೆ ಕಣ್ರಿ ಯಪ್ಪ. ಬಾಯ್.